ಹಲೋ ನಮಸ್ಕಾರ ರೀ. ಬರ್ರಿ ಇವತ್ತು ಮತ್ತೆ ಅವಲಕ್ಕಿ ಮಾಡತ್ತೀವಿ. ಇದ ಫಸ್ಟ್ ನಮ್ಮ ಕಡಾಯಿ ಇಡತ್ತೀನಿ ಮ್ಯಾಗ. ಇದ ಕಡಾಯಿ ಇಟ್ಟೀನಿ, ಸಾರಿ ಸ್ಟೋವ್ ಹತ್ತಿಲ್ಲ, ಸ್ಟೋವ್ ಹಚ್ಚಿಬಿಟ್ಟು ಸಿಲ್ಕ್ ನೀರು. ಈಗ ಒಲಿ ಹಚ್ಚಿವಿ, ಸಾರಿ ಗ್ಯಾಸ್ ಹಚ್ಚಿವಿ. ಈಗ ಕಡಾಯಿ ಇಟ್ಟೀನಿ. ಕಡಾಯಿದಾಗ ಆಯಿಲ್ 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 ಹಾಕೋದು. ಸಾಮಾನು ಕೊಡೋದು ಇದ್ರದ್ದು ಮಸಾಲೆದದು. ಈಗ ಎಣ್ಣೆ ಸುರಿನು, ಬಾಡಿಗೆ ಎಣ್ಣೆ ಸುರಿಯಂಗಿಲ್ಲ, ಕಡೆದಾಗ ಎಣ್ಣೆ ಸುರಿಯತ್ತೀವಿ. ಎಷ್ಟು ಹಾಕೋಣ? ಸಾಕು. ಇದು ನಮ್ಮ ಅವಲಕ್ಕಿ ಸ್ವಲ್ಪ ನೆನ ಹಾಕಿಬಿಟ್ಟು ತೊಗೊಂಡಿದ್ದೈತಿ. ಸ್ವಲ್ಪ ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕೊಂಡು ಕಮ್ಮಿ ಆಗೈತಿ. ಇಷ್ಟು ಎಣ್ಣೆ ಹಾಕಬೇಕು ಯಾವಾಗ್ಲೂ. ಎಲ್ಲ ಹೆಣ್ಮಕ್ಳು ಕೇಳಿಸ್ಕೊರಿ. ಇವಾಗ ನಮ್ಮದು ಜೀರಿಗೆ ಸಾಸ್ವಿ ತುಂಬ್ಕೊಂಡ್ರೆ ಯಾರು ನೋಡ್ತಾರೋ ಬಿಡ್ತಾರೋ. ಇವಾಗ ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಇದು ಸುಮ್ಕುತ್ರು. ಇದು ಸಾಸ್ವಿ. ಆಮೇಲೆ ನಮಗೆ ಶೇಂಗಾನು ಐತಿ. ಈಗ ತಡ್ರಿ ಒಂದು ನಿಮಿಷ ಮತ್ತೆ ಸಿಗ್ತಾನೆ. ಇವಾಗ ಕಡಲೆ ಬೀಜ, ನಮ್ಮ ಕಡೆ ಶೇಂಗಾ. ಇಷ್ಟು ಸಾಕು. ಇವಾಗ ಚಮಚ ತೊಗೋಬೇಕು, ಸ್ವಲ್ಪ ಅಲ್ಲಾಡಿಸ್ತಾ ಇರಬೇಕು. ಸ್ವಲ್ಪ ಶೇಂಗಾ ಕರ್ಗಾಗೋರ್ಗು ಅಲ್ಲಾಡಿಸ್ತಾ ಇರಿ, ಅಂದರೆ ಸ್ವಲ್ಪ ಬಿಸಿ ಆಗೋರ್ಗು. ಫುಲ್ ನೋಡ್ರಿ ಈ ಥರ ಇದನ್ನ ಕಪ್ಪಗಾಗಬೇಕು, ಇನ್ನೂ ಸ್ವಲ್ಪ ಕಪ್ಪಾಗಲಿ. ಇವಾಗ ಫುಲ್ ಶೇಂಗಾ ಫುಲ್ ಹುರಿದೇನೆ. ಇವಾಗ ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ಹಾಕುವ ವಿಧಾನ ಸ್ವಲ್ಪ ಕಟ್ ಮಾಡಿದ್ದ ಈ ಥರ ಮೆಣಸಿನ್ಕಾಯಿ ಹಾಕೋದು ಬರ್ರಿ. ಸ್ವಲ್ಪ ಹುರಿಬೇಕು. ಸೌಂಡ್ ಬರ್ತೈತೆ ನೋಡ್ರಿ, ಸೌಂಡ್ ಹಿಂಗೆ ಬರ್ಬೇಕು. ಸೌಂಡ್ ಮೆಣಸಿನ್ಕಾಯಿ ಕಮ್ಮಿ ಅದು ನೋ ದೋಸ್ತ, ಯಾರಿಗೆ ಗೊತ್ತು ಇರೋದಕ್ಕಿಲ್ಲ. ಇವಾಗ ಈರುಳ್ಳಿ ಹಾಕುವ ಸಮಯ. ಇವಾಗ ಫುಲ್ ಉಳ್ಳಾಗಡ್ಡಿ ಶೇಂಗಾ ಎಲ್ಲ ಹುರ್ಕೊಂಡಿನಿ. ಇವಾಗ ಉಳ್ಳಾಗಡ್ಡಿ ಹಾಕೀನಿ. ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸ್ತೀನಿ. ಈ ಥರ ಹುರ್ಕೋಬೇಕು ಫುಲ್ಲು ಉಳ್ಳಾಗಡ್ಡಿ. ಅವಲಕ್ಕಿ ಮಾಡ್ಬೇಕಾದ್ರೆ ಮೇನ್ ಇರೋದು ಉಳ್ಳಾಗಡ್ಡಿ ಫುಲ್ ಹುರ್ಕೋಬೇಕು. ಎಣ್ಣೆಯಾಗ ಕೆಂಪು ಆಗ್ಬೇಕು ಸ್ವಲ್ಪ. ಅದು ಹಿಂಗೆ ಫುಲ್ ಹುರ್ಕೊಳ್ಳೋದು ನೋಡ್ರಿ. ಹಿಂಗೆ ಫುಲ್ ಇದನ್ನ ಆಗ್ಬೇಕಾದ್ರೆ ಸ್ವಲ್ಪ ಕೆಂಪಗೆ ಎಲ್ಲ ಎಣ್ಣೆಲ್ಲ ಹಿರ್ಕೋಬೇಕು ಅದನ್ನ ಇದ್ರಾಗ ಎಣ್ಣೆಯಾಗ. ಇವಾಗ ಟೊಮೆಟೊ ಹಾಕೊಂಡು ಉಳ್ಳಾಗಡ್ಡಿ ಫುಲ್ ಹುರಿದೀನಿ, ಹುರ್ಕೊಂಡೀನಿ. ಈಗ ಸ್ವಲ್ಪ ಟೊಮೆಟೊ ಹಾಕ್ತೀವಿ. ಆದರೆ ನಮ್ಗೆ ಸ್ವಲ್ಪ ಇದೇನಿಲ್ಲ ಅಂತ ಟೇಸ್ಟ್ ಏನು ಉಪ್ಪು ಬೇಕು. ಆದರೂ ನಾವು ಟೊಮೆಟೊನ ಹಾಕಿಬಿಟ್ಟು ಮಾಡತ್ತೀವಿ. ಯಾಕಂದ್ರೆ ನಾವು ಬ್ಯಾಚುಲರ್ಸ್. ಕರಿಮೇವು ಹಾಕಂಗಿಲ್ಲ, ಕರಿಮೇವು ತಂದಿಲ್ಲ. ಕೊತ್ತಂಬರಿನೂ ಇಲ್ಲ, ಇವತ್ತು ಏನೂ ಇಲ್ಲ, ಎಲ್ಲ ಕಲೆಯಾಗ್ಬಿಟ್ಟೈತೆ. ಬಟಾಟೆ ನೀನು ನೋಡಿ ಇನ್ನೂ ಏನೇನು ಹಾಕ್ತೀನಿ ನೋಡು, ಬಡ್ಡಿ ಸುಳ್ಳು ಮಗನ ಹೋದ ಬಟಾಟೆ ಇರಿಗೆ. ಮತ್ತೆ ಇವಾಗ ಸ್ವಲ್ಪ ಇದನ್ನಾಗಲಿ ಫ್ರೈ ಆಗಲಿ ಟೊಮೆಟೊ, ಆಮೇಲೆ ಸಿಗ್ತೀನಿ ಮತ್ತೆ ಅದ್ರಿಗೆ ತಿನ್ನೋಣ. ಇದಾಗಿ ತೋರಿಸ್ತೀವಿ ಇದನ್ನು ಮಾಡಿದ್ದ. ಕಟ್ ಮಾಡ್ತೀನಲ್ಲ. ಇವಾಗ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಇನ್ನೂ ಸ್ವಲ್ಪ ಹಾಕಿಬಿಡೋಣ. ಇವಾಗ ಮತ್ತೆ ಫುಲ್ಲು ಅಲ್ಲಾಡ್ಸೋಣ. ಫೋನ್ ಅದ್ರಾಗ ಫೋನು ಹಾಕಿದ್ರಾಗ ಅಲ್ಲಾಡ್ಸ್ಬಿಡೋದು. ಇವಾಗ ಅರಿಶಿನ ಹಾಕಬೇಕು. ನಮಗೆ ಸಾಕಿಷ್ಟೇ ಅರಿಶಿನ, ಇಷ್ಟು ಸಾಕು. ಇವಾಗ ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಸರಿ, ಇನ್ನೂ ಸ್ವಲ್ಪ ಅರಿಶಿನ ಫುಲ್ಲು ಇಲ್ಲಿ ತೋರಿಸೋಣ. ನೋಡ್ರಿ ಹೆಂಗೆ ಕಾಣೈತಿ ಅವಲಕ್ಕಿ. ಸರಿ, ಇದು ಅವಲಕ್ಕಿ ಮಸಾಲೆ ಇದೆ. ಈಗ ತಂದುಬಿಟ್ಟು ಅವಲಕ್ಕಿ ಹಾಕೋಣ. ಇದು ನಾವು ಕುದಿಸಿಟ್ಟಿರೋ ಅವಲಕ್ಕಿ, ಸಾರಿ ಕುದಿಸಿ ಅಂತೀನಿ, ಇದನ್ನು ಮಾಡಿರೋದು ನೆನೆ ಹಾಕಿಬಿಟ್ಟು ಇದನ್ನು ಮಾಡಿರೋದು ಅವಲಕ್ಕಿ. ತೊಳೆದ್ಬಿಟ್ಟು ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಹಾಕಿದ್ದೀವಿ. ಈ ಥರ ಫುಲ್ ಅಲ್ಲಾಡ್ಸ್ತಾ ಇರ್ಬೇಕು ನೋಡಿ. ಇವಾಗ ಚಿತ್ರಾನ್ನ ಹೆಂಗೆ ಮಾಡ್ತಾರೋ ಅದೇ ಸೇಮಲ್ಲಿ ಅವಲಕ್ಕಿ ಮಾಡಬೇಕು. ಬಾಯಿ ಹಂಗೆ ನಮ್ದೆಲ್ಲ ಕೆಳಗಡೆ ಚಲೋದಾಗೈತೆ. ಅರ್ಧ ಸಿಡಿದ್ರ ಮೇಲೆ ಮುಚ್ಚುನು ಮತ್ತಿದ್ರೆ ಮಸಾಲೆ ಬೀಳೋದಾಗ ವಿಡಿಯೋ ಮಾಡ್ತಾನೆ. ಫುಲ್ ಸ್ವಲ್ಪ ಬಿಸಿ ಆಗೋವರೆಗೂ ಅಲ್ಲಾಡಿಸ್ಬೇಕು. ಹಾಗೆ ಕೆಳಗಡೆ ಹೊತ್ತಬಾರ್ದು. ಕೆಳಗಡೆ ಹೊತ್ತಕ್ಕೆ ಬಿಡಕ್ಕೆ ಬರಬಾರ್ದು. ಅಲ್ಲಿ ಹಂಗೆ ಅಲ್ಲಾಡಿಸ್ತಾ ಇರ್ಬೇಕು ಒಟ್ಟಿನಲ್ಲಿ. ಫುಲ್ ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆಗಿಬಿಟ್ಟು ಮತ್ತೊಂದು ಸಲ ಅಲ್ಲಾಡಿಸೋಣ. ಸ್ವಲ್ಪ ಬಿಸಿ ಆಗಲಿ. ನೋಡ್ರಿ ಹೆಂಗಾಗೈತಿ ಅವಲಕ್ಕಿ. ಇವಾಗ ಅವಲಕ್ಕಿ ಫುಲ್ ರೆಡಿ ಆಗೈತಿ. ಇವಾಗ ಹಾಕ್ತಾ ಇದೀವಿ ಲಿಂಬೆ ಹಣ್ಣು ರಸ ಚೆಲ್ಲಿ ಬಿಡೋಣ. ಫುಲ್ ಒಂದು ಲಿಂಬೆ ಹಣ್ಣು ಸುರಿದು ಇನ್ನೊಂದು ಕೊಡ ಮಗ. ಇವಾಗ ಫುಲ್ ಮತ್ತೆ ಅಲ್ಲಾಡ್ಸೋಣ ಸ್ವಲ್ಪ. ಸ್ಪಾನ್ಸರ್